ಸೊ ಇವ್ರ ಸ್ಕೂಲಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ಸ್ ಅಂತೆ. ಸೊ ರೆಡ್ ಥೀಮಲ್ಲಿ ಬನ್ನಿ ಅಂತ ಹೇಳಿದರು. ನಾನು ಕ್ಯೂಟಾಗಿರೋ ರೆಡ್ ಫ್ರಾಕ್ ಹಾಕಿ ಕ್ಯೂಟಾಗಿ ರೆಡ್ಡಾಗಿ ಕಳ್ಸೋಣ ಅಂದರೆ ಇವಳಂತೂ ರೆಡಿ ಮಾಡೋಕ್ಕೆ ಬಿಡಲಿಲ್ಲ. ಸಿಕ್ಕಾಪಟ್ಟೆ ನಾಟಿ ಹಾಗೂ ಹೀಗೂ ಹಿಡ್ದು ಕ್ಯೂಟಾಗಿ ರೆಡಿ ಮಾಡಿ ಫೋಟೋ ಶೂಟು ಕೂಡ ಮಾಡಾಯಿತು. ಸೊ ಸಿಕ್ಕಾಪಟ್ಟೆ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ರೆಡ್ ಥೀಮ್ ಅಂದರೆ ರೆಡ್ ಏನಾದರೂ ಕಳಿಸ್ಬೇಕು ಅಂತ ಹೇಳಿದ್ದಕ್ಕೆ ನನ್ನ ಹತ್ರ ಇದ್ದಿದ್ದು ರೆಡ್ ಡಾಲ್ನ ಕೊಟ್ಟು ಕಳಿಸಿದ್ದೆ. ಸೊ ನಮ್ಮ ಕಾಲದಲ್ಲಿ ಈ ಥರ ಸೆಲೆಬ್ರೇಷನ್ ಏನೂ ಇಲ್ಲ. ಓನ್ಲಿ ಟೀಚರ್ಸ್ ಡೇ, ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ, ಚಿಲ್ಡ್ರನ್ಸ್ ಡೇ, ಈ ಥರ ಗಾಂಧಿ ಜಯಂತಿ ಈ ಥರ ನಡೀತಾ ಇದ್ದು. ಬಟ್ ಈಗಿರೋ ಜನ್ರೇಷನ್ಗೆ ಎಲ್ಲ ಥರ ಮೆಮೊರೀಸು ಓವರ್ಲೋಡೆಡ್ ಆಗುತ್ತೆ. ಬಿಕಾಸ್ ಎಲ್ಲ ಥರ ಸೆಲೆಬ್ರೇಷನ್ಸು ನಡೆಯುತ್ತೆ. ಓನ್ಲಿ ಇದೊಂದೇ ಅಲ್ಲ, ಪ್ರತಿಯೊಂದು ಸೆಲೆಬ್ರೇಷನ್ಸು ಎಷ್ಟು ಮೆಮೊರೇಬಲ್ ಆಗಿ ಮಾಡ್ತಾರೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ನಮ್ಗೆ ಆ ಥರ ಇರಲಿಲ್ಲ ಅಂತ ಫೀಲು ಆಗ್ತಿದೆ. ಸೊ ಇವಾಗಿರೋ ಮಕ್ಕಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ನಿಮಗೆ ಕೂಡ ಕ್ರಿಸ್ಮಸ್ ವಿಶ್ ಹೇಳ್ತಾ ಇದ್ದಾಳೆ. ಸೊ ನಾವು ಮೇಕಪ್ ಮಾಡೋರಲ್ಲಿ ಎಕ್ಸ್ಪರ್ಟ್, ಆದರೆ ನನ್ನ ಮಗಳು ತೆಗಿರೋಲ್ಲಿ ಎಕ್ಸ್ಪರ್ಟು. ನನಗೆ ಹುಷಾರಿಲ್ಲ ಅಂತ ಅಮ್ಮ ಮುದ್ದೆ ಮಾಡಿದ್ರು, ಮುದ್ದೆ ತಿಂದು ಕಾರ್ಟೂನ್ ನೋಡ್ಕೊಂಡು ಕೂತಿದ್ದೆ. ಸೊ ಇದೇನೋ ಕ್ರಿಸ್ಮಸ್ ತಾತಗೆ ವಿಶ್ ಬರೆದಿದ್ದಾರೆ. ನೋಡೋಣ ಈ ವಿಶ್ನ ಕ್ರಿಸ್ಮಸ್ ತಾತ ತೀರಿಸ್ತಾರೋ ಇಲ್ಲಾಂದರೆ ಅವ್ರ ಅಪ್ಪ ತೀರಿಸ್ತಾರೋ ಅಂತ. ಸೊ ಥ್ಯಾಂಕ್ ಯು.